ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನ ತೆಗೆದ್ಮೇಲೆ ಹೇಗಿದೆ ಸರ್? ನೀವು ನೋಡಿ ಬಂದಿದ್ದೀರಿ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಈಗ ಪ್ರವಾಸಿಗರಿಗೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಈ ಟೆರರಿಸ್ಟ್ನ ಕಂಟ್ರೋಲ್ ಮಾಡಿದ್ದಾರೆ ಮೋದಿಯವರು ಬಂದ ಮೇಲೆ. ಆಮೇಲೆ ಆರ್ಟಿಕಲ್ 370 ತೆಗೆದಾಕಿದ್ರು. G20 ಸಮಾವೇಶ ಮಾಡಿದ್ರು. ಅದರಿಂದ ಮೋದಿಯವರು ಮೋದಿ ಮತ್ತು ಶಾ ಇಬ್ಬರು ಕಠಿಣವಾದ ಕ್ರಮ ತೆಗೆದುಕೊಂಡು ಈಗ ಜನಸಾಮಾನ್ಯರ ಮೇಲೆ ಏನು ಹಿಂದೆ ಅಕ್ರಮ ನಡೀತಾ ಇತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ. ಜನ ಬೀದಿಗೆ ನೆಮ್ಮದಿಗೆ ಓಡಾಡ್ತಾರೆ. 370 ರದ್ದಾದ್ಮೇಲೆ ಮೊದಲ ಬಾರಿಗೆ ಚುನಾವಣೆ ಕೂಡ ತಯಾರಿ. ನೀವು ಆ ಟೈಮಲ್ಲಿ ಹೋಗಿ ಬಂದಿದ್ದೀರಿ, ಹೇಗಿದೆ ಚುನಾವಣಾ ತಯಾರಿ ಹೇಗಿದೆ ಕಾಶ್ಮೀರದಲ್ಲಿ? ಮೊದಲ ಬಾರಿಗೆ ಈಗ 370 ರದ್ದಾದ್ಮೇಲೆ ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಎಲೆಕ್ಷನ್ ನಡೀತಾ ಇರೋದ್ರಿಂದ ನಾನು ಚುನಾವಣೆ ಹೇಗೆ ನಡೀತದೆ ಅಂತ ಹೇಳಬಾರ್ದು, ಕೋಡ್ ಕಾರಣಕ್ಕಾಗುತ್ತೆ. ಅದು ಒಂದು ಹೇಳಕ್ಕೆ ಏನು ತೊಂದರೆ ಇಲ್ಲ. ಮೋದಿಯವರು ಶಾ ಏನು ಆರ್ಟಿಕಲ್ 370 ತೆಗೆದ ಮೇಲೆ ಜನಸಾಮಾನ್ಯರು ಬೀದಿಗೆ ಓಡಾಡ್ತಾರೆ, ನೆಮ್ಮದಿಯಿಂದ ಓಡಾಡ್ತಾರೆ. ಓಟ್ ಯಾರಿಗೆ ಹಾಕ್ತಾರೆ, ಯಾರು ಬಿಡ್ತಾರೆ ನಾನು ಕೇಳಬಾರ್ದು. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. 10 ವರ್ಷದ ಟೆರರಿಸ್ಟ್ ಹೊಡೆತನ ಕಡಿಮೆ ಮಾಡಿದ್ದಾರೆ. ನಾರ್ಮಲ್ ಲೈಫು, ಹೊಲದಲ್ಲಿ ವ್ಯವಸಾಯ ಮಾಡೋದು, ಅವರ ಅಂಗಡಿ ಮುಟ್ಟೋದು, ಅವರ ದಂಧೆ ಮಾಡೋದು ನೆಮ್ಮದಿಯಿಂದ ಮಾಡ್ತಾರೆ. ಆ ವಾತಾವರಣ ಓಟ್ ಯಾರಿಗೆ ಕೊಡ್ತಿರಂತ. ಕರ್ನಾಟಕದ ಬೆಳವಣಿಗೆ ಬಗ್ಗೆ ರಾಜ್ಯಪಾಲರು, ನಾನು ಕರ್ನಾಟಕದ ಬಗ್ಗೆ ಯಾವುದೇ ವಿಷಯ ಮಾತಾಡೋದಿಲ್ಲ ಅಂತ ಹೇಳಿದರೆ ಹಾಗೆ ಮಾತಾಡೋದೇ ಇಲ್ವಾ? ಹಾಸನಕ್ಕೆ ಬರ್ತೇನೆ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ. ಮಂಡಿ ನೋವನ್ನು ಬಿಟ್ಟರೆ ಆರೋಗ್ಯ ಚೆನ್ನಾಗಿ ತೊಂದರೆ. ಕಾಂಗ್ರೆಸ್ ಇವತ್ತು ರಾಜಭವನ್ ಚಲೋ ಮಾಡ್ತಾ ಇದ್ದಾರೆ, ಸಿಎಂ ಆದಿಯಾಗಿ ಎಲ್ಲರೂ. ಅದ್ರ ಬಗ್ಗೆ ಈಗ ಏನೂ ಮುಂದೆ ಮಾತಾಡೋ ಕಾಲ ಬರುತ್ತೆ. ನಿಮ್ಮಿಂದ ಬರ್ತೇನೆ. ರಂಗನಾಥನ ಆಶೀರ್ವಾದ ಇಂದು 4-6 ವರ್ಷ ರಾಜಕೀಯ ಮಾಡಿ. ಸರ್, ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಸರ್, ಹಾಸನದಲ್ಲಿ ಅದು ನನ್ನ ಸ್ವಂತ ಕ್ಷೇತ್ರ, ನನ್ನ ಜಿಲ್ಲೆ, ನನ್ನ ಹುಟ್ಟೂರು. ನಾನು ಹೇಗೆ ಮರೀಲಿ? ಆದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಾನು ಜಿಲ್ಲಾ ಪ್ರವಾಸ ಮಾಡಲ್ಲ. ಕೆಲವು ದಿನ ಆದಮೇಲೆ ನಾನು ನಿಮಗೆ ತಿಳಿಸೇನೆ ಇಡೀ ಜಿಲ್ಲೆಯ ಪ್ರವಾಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.